ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು ಮಸಲ್ಸ್ ಆಫ್ ರೆಸ್ಪಿರೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಮಸಲ್ಸ್ ಆಫ್ ರೆಸ್ಪಿರೇಷನ್ ಅಂದರೆ ನಾವು ರೆಸ್ಪಿರೇಷನ್ ಮಾಡೋ ಸಮಯದಲ್ಲಿ, ನಾವು ಬ್ರೀದಿಂಗ್ ಮಾಡೋ ಸಮಯದಲ್ಲಿ ಯಾವ ಮಸಲ್ ಇನ್ವಾಲ್ವ್ ಆಗ್ತಾವೆಲ್ಲ ಆ ಮಸಲ್ಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ಓಕೆ, ಸೊ ಫಸ್ಟ್ ನಾವು ನೋಡೋಣ. ದಿ ಮಸಲ್ಸ್ ಆಫ್ ರೆಸ್ಪಿರೇಷನ್ ಆರ್ ದಿ ರೆಸ್ಪಾನ್ಸಿಬಲ್ ಫಾರ್ ದಿ ಪ್ರೊಸೆಸ್ ಆಫ್ ಬ್ರೀದಿಂಗ್. ಹೌದು ಸರ್, ಮಸಲ್ಸ್ ಆಫ್ ರೆಸ್ಪಿರೇಷನ್ ಏನು ಮಾಡ್ತಾ ಇದ್ದಾವೆ? ರೆಸ್ಪಾನ್ಸಿಬಲ್ ಫಾರ್ ಪ್ರೊಸೆಸ್ ಆಫ್ ಬ್ರೀದಿಂಗ್. ಓಕೆ, ಸೊ ಈ ಮಸಲ್ಸ್ ಇರಲಿಲ್ಲ ಅಂದರೆ ಸೊ ನಮ್ಮ ಬಾಡಿಯಲ್ಲಿ ರೆಸ್ಪಿರೇಷನ್ ಆಗ್ತಿರಲಿಲ್ಲ, ನಮ್ಮ ಬಾಡಿಯಲ್ಲಿ ಬ್ರೀದಿಂಗ್ ಆಗ್ತಿರಲಿಲ್ಲ. ಓಕೆ, ಸೊ ಇನ್ಹಲೇಷನ್ ಮಾಡೋಕ್ಕೂ ಮಸಲ್ಸ್ ಇದ್ದಾವೆ ಮತ್ತು ಎಕ್ಸಲೇಷನ್ ಮಾಡೋಕ್ಕೂ ಮಸಲ್ ಇದ್ದಾವೆ. ಅಂದರೆ ಇನ್ಸ್ಪೈರೇಷನ್ ಮಾಡೋಕ್ಕೂ ಮಸಲ್ಸ್ ಇದ್ದಾವೆ, ಎಕ್ಸ್ಪೈರೇಷನ್ ಮಾಡೋಕ್ಕೂ ಮಸಲ್ಸ್ ಇದ್ದಾವೆ ಅಂತ ಅರ್ಥ. ಓಕೆ, ಸೊ ಫಸ್ಟ್ ನೋಡೋಣ ಯಾವ್ಯಾವ ಟೈಪ್ಸ್ ಆಫ್ ಮಸಲ್ಸ್ ಇರ್ತವೆ ಅಂತ ನಾವು ನೋಡೋಣ. ಓಕೆ, ಸೊ ಫಸ್ಟ್ ಇರೋದು ಪ್ರೈಮರಿ ಮಸಲ್ಸ್ ಅಥವಾ ಮೇಜರ್ ಮಸಲ್ಸ್. ಪ್ರೈಮರಿ ಅಥವಾ ಮೇಜರ್ಸ್ ಮಸಲ್ಸ್ ಅಂದರೆ ಯಾವಾಗ ನಾರ್ಮಲ್ ನಾವು ಬ್ರೀದಿಂಗ್ ಮಾಡ್ತಾ ಇದ್ದೀವಿ. ಓಕೆ, ಸೊ ನೀವು ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೊಬೈಲ್ನಲ್ಲಿ ಆರಾಮ್ ಸರಿ ಯಾವುದೋ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ನೀವು ನೋಡ್ತಾ ಇದ್ದೀರಾ. ಓಕೆ, ಸೊ ಆ ಟೈಮ್ನಲ್ಲಿ ನೀವು ನಾರ್ಮಲ್ ಬ್ರೀದಿಂಗ್ ಮಾಡ್ತಾ ಇದ್ದೀರಾ. ಓಕೆ, ನಾರ್ಮಲ್ ಬ್ರೀದಿಂಗ್ ಮಾಡೋ ಸಮಯದಲ್ಲಿ ನಿಮಗೆ ಯಾವ ಮಸಲ್ಸ್ ಇನ್ವಾಲ್ವ್ ಆಗ್ತವೆ ಅಲ್ಲ ಆ ಮಸಲ್ಸ್ ನಾವು ಪ್ರೈಮರಿ ಮಸಲ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡೋಣ ಸೆಕೆಂಡರಿ ಮಸಲ್ಸ್ ಅಥವಾ ಎಕ್ಸೆಸರಿ ಮಸಲ್ಸ್ ಅಂತ ಹೇಳ್ತೀವಿ. ಓಕೆ, ಸೆಕೆಂಡರಿ ಮಸಲ್ಸ್ ಅಥವಾ ಎಕ್ಸೆಸರಿ ಮಸಲ್ಸ್. ಸೊ ಈ ಮಸಲ್ಸ್ ಯಾವಾಗ ಯೂಸ್ ಆಗ್ತವೆ ಅಂದರೆ ಸೊ ನೀವು ರನ್ನಿಂಗ್ ಮಾಡ್ತಾ ಇದ್ದೀರಾ. ಓಕೆ, ಸೊ ನೀವು ರನ್ನಿಂಗ್ ಮಾಡಿದಾಗ ಫೋರ್ಸ್ ರೆಸ್ಪಿರೇಷನ್. ಓಕೆ, ಫೋರ್ಸ್ಡ್ ರೆಸ್ಪಿರೇಷನ್ ಅಂದರೆ ನೀವು ಜಾಸ್ತಿ ರೆಸ್ಪಿರೇಷನ್ ಮಾಡ್ತಿರಲ್ಲ ಆ ಸಮಯದಲ್ಲಿ ಇವು ಯೂಸ್ ಆಗ್ತವೆ. ಓಕೆ, ಸೆಕೆಂಡರಿ ಮಸಲ್ ಅಥವಾ ಎಕ್ಸೆಸರಿ ಮಸಲ್. ಸೊ ನೀವು ಇಲ್ಲಿ ಎಕ್ಸಾಂಪಲ್ ನೀವು ಜಿಮ್ ಮಾಡ್ತಾ ಇದ್ದೀರಾ. ಓಕೆ, ಸೊ ನೀವು ಜಿಮ್ ಮಾಡೋ ಸಮಯದಲ್ಲಿ ನೀವು ಜಾಸ್ತಿ ಫಾಸ್ಟ್ ಬ್ರೀದಿಂಗ್ ಮಾಡ್ತೀರಾ, ಫೋರ್ಸ್ಡ್ ರೆಸ್ಪಿರೇಷನ್ ಮಾಡ್ತೀರಾ, ಆ ಸಮಯದಲ್ಲಿ ನಿಮಗೆ ಈ ಮಸಲ್ಸ್ ಯೂಸ್ ಆಗ್ತವೆ. ಎಕ್ಸಾಂಪಲ್ ನೀವು ಏನು ಮಾಡ್ತಾ ಇದ್ದೀರಾ, ಬಲೂನ್. ಓಕೆ, ಬಲೂನನ್ನು ಬ್ಲೋ ಮಾಡ್ತಾ ಇದ್ದೀರಾ, ನೀವು ಫೋರ್ಸ್ಫುಲ್ಲಿ ನೀವು ಏನು ಮಾಡಬೇಕು, ಏರ್ ಹೊರಗಡೆ ಪುಷ್ ಮಾಡಬೇಕಾಗುತ್ತೆ. ಆ ಸಮಯದಲ್ಲಿ ಮಸಲ್ಸ್ ಯೂಸ್ ಆಗ್ತವೆ, ನಮ್ಮ ಅಬ್ಡಾಮಿನಲ್ ಮಸಲ್ಸ್ ಯೂಸ್ ಆಗ್ತವೆ. ಸೊ ಅವೆಲ್ಲ ಏನು ಬರ್ತವೆ ಸರ್, ಎಕ್ಸೆಸರಿ ಅಥವಾ ಸೆಕೆಂಡರಿ ಮಸಲ್ಸ್ ಅಂತ ಹೇಳ್ತೀವಿ. ಓಕೆ, ಪ್ರೈಮರಿ ಮಸಲ್ಸ್ ಅಂದರೆ ಸೊ ನೀವು ಒಂದು ಪ್ಲೇಸಲ್ಲಿ ಕುಂತಾಗ ಅಥವಾ ನೀವು ಮಲ್ಕೊಂಡಾಗ ಸೊ ಯಾವ ಮಸಲ್ಸ್ ಇನ್ವಾಲ್ವ್ ಆಗ್ತವೆ ಅಲ್ಲ ಅವು ನಮ್ಮ ಪ್ರೈಮರಿ ಮಸಲ್ಸ್ ಅಥವಾ ಮೇಜರ್ ಮಸಲ್ಸ್ ಅಂತ ಹೇಳ್ತೀವಿ. ಸೆಕೆಂಡರಿ ಮಸಲ್ ಅಂದರೆ ಸೊ ಇವು ಹೆಲ್ಪ್ ಮಾಡ್ತವೆ. ಓಕೆ, ಇವು ಏನು ಮಾಡ್ತವೆ, ಪ್ರೈಮರಿ ಮಸಲ್ಸ್ಗಳಿಗೆ ಹೆಲ್ಪ್ ಮಾಡ್ತವೆ. ಮತ್ತು ಯಾವಾಗ ಯೂಸ್ ಆಗ್ತವೆ ಸರ್, ಫೋರ್ಸ್ಡ್ ರೆಸ್ಪಿರೇಷನ್ ಮಾಡಿದಾಗ ಯೂಸ್ ಆಗ್ತವೆ. ಓಕೆ, ಸೊ ಫಸ್ಟ್ ಪ್ರೈಮರಿ ಮಸಲ್ಸ್ ಆರ್ ಮೇಜರ್ ಮಸಲ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಚೇಂಜ್ ಇನ್ ಸೈಜ್ ಆಫ್ ದಿ ಥೊರಾಸಿಕ್ ಕೇಜ್. ಹೌದು ಸರ್, ಸೊ ಇವು ಏನು ಮಾಡ್ತವೆ, ನಮ್ಮ ಪ್ರೈಮರಿ ಮಸಲ್ಸ್ ಅಥವಾ ಮೇಜರ್ ಮಸಲ್ಸ್ ಸೊ ನಮ್ಮ ಚೆಸ್ಟ್ ಕ್ಯಾವಿಟಿ, ಓಕೆ, ನಮ್ಮ ಥೊರಾಸಿಕ್ ಕೇಜ್ ಏನಾಗ್ತಾ ಇದೆ, ದೊಡ್ಡದಾಗ್ತಾ ಇದೆ. ನಮ್ಮ ಚೆಸ್ಟ್ ಏನಾಗ್ತಾ ಇದೆ ಸರ್, ದೊಡ್ಡದಾಗ್ತಾ ಇದೆ, ಎಲಿವೇಟ್ ಆಗ್ತಾ ಇದೆ. ಸೊ ಕಾರಣ ಯಾರು ಸರ್, ನಮ್ಮ ಮೇಜರ್ ಮಸಲ್. ಓಕೆ, ಸೊ ಯಾವಾಗುತ್ತೆ ಸರ್, ಡ್ಯೂರಿಂಗ್ ನಾರ್ಮಲ್ ರೆಸ್ಪಿರೇಷನ್. ಓಕೆ, ಸೊ ನಾರ್ಮಲ್ ರೆಸ್ಪಿರೇಷನ್ ಮಾಡೋ ಟೈಮಲ್ಲಿ ಯಾವ ಮಸಲ್ಸ್ ಯೂಸ್ ಆಗ್ತವೆ ಸರ್, ನಮ್ಮ ಮೇಜರ್ ಮಸಲ್ ಅಥವಾ ಪ್ರೈಮರಿ ಮಸಲ್ಸ್ ಯೂಸ್ ಆಗ್ತವೆ. ನೆಕ್ಸ್ಟ್ ಸೆಕೆಂಡರಿ ಮಸಲ್ಸ್. ಸೊ ಸೆಕೆಂಡರಿ ಅಥವಾ ಎಕ್ಸೆಸರಿ ಮಸಲ್ಸ್ ಇವು ಏನು ಮಾಡ್ತವೆ ಸರ್, ಹೆಲ್ಪ್ ಪ್ರೈಮರಿ ಮಸಲ್ಸ್ ಏನು ಮಾಡ್ತವೆ, ಹೆಲ್ಪ್ ಮಾಡ್ತವೆ. ಯಾರಿಗೆ ಮಾಡ್ತವೆ ಸರ್, ಪ್ರೈಮರಿ ಮಸಲ್ಸ್ಗೆ ಹೆಲ್ಪ್ ಮಾಡ್ತವೆ ಡ್ಯೂರಿಂಗ್ ಫೋರ್ಸ್ಡ್ ರೆಸ್ಪಿರೇಷನ್. ಯಾವಾಗಡೆ ಸರ್, ಯಾವಾಗಂದರೆ ಡ್ಯೂರಿಂಗ್ ಫೋರ್ಸ್ಡ್ ರೆಸ್ಪಿರೇಷನ್, ನೀವು ಜಾಸ್ತಿ ಫೋರ್ಸಿಂದ ರೆಸ್ಪಿರೇಷನ್ ಮಾಡಿದಾಗ ಆವಾಗ ನಿಮ್ಮ ಎಕ್ಸೆಸರಿ ಮಸಲ್ಸ್ ಯೂಸ್ ಆಗ್ತವೆ. ಓಕೆ, ಡ್ಯೂರಿಂಗ್ ಫೋರ್ಸ್ಡ್ ರೆಸ್ಪಿರೇಷನ್. ಯಾವಾಗ ಸರ್, ಡ್ಯೂರಿಂಗ್ ಫೋರ್ಸ್ಡ್ ರೆಸ್ಪಿರೇಷನ್. ನೆಕ್ಸ್ಟ್ ನೋಡೋಣ ನಾವು ಮಸಲ್ಸ್ ಆಫ್ ರೆಸ್ಪಿರೇಷನ್. ಸೊ ಯಾವ್ಯಾವ ರೆಸ್ಪಿರೇಷನ್ ಅಂದರೆ ಮಸಲ್ಸ್ ಆಫ್ ರೆಸ್ಪಿರೇಷನ್. ಸೊ ರೆಸ್ಪಿರೇಷನ್ ಒಳಗಡೆ ಎರಡು ಪ್ರೋಸೆಸ್ ನಡೀತವೆ, ಬ್ರೀದಿಂಗ್ ಒಳಗಡೆ ಎರಡು ಪ್ರೋಸೆಸ್ ನಡೀತವೆ. ಯಾವ್ಯಾವ ಪ್ರೋಸೆಸ್ ಇದೆ ಸರ್, ನಮ್ಮ ಇನ್ಸ್ಪೈರೇಷನ್ ಮತ್ತು ನಮ್ಮ ಎಕ್ಸ್ಪೈರೇಷನ್. ಓಕೆ, ಸೊ ಇನ್ಸ್ಪೈರೇಷನ್ ಮತ್ತು ಎಕ್ಸ್ಪೈರೇಷನ್ ಎರಡು ಪ್ರೋಸೆಸ್ಗಳಲ್ಲಿ ನಡೀತವೆ. ಸೊ ಫಸ್ಟ್ ನೋಡೋಣ ನಾವು ಮಸಲ್ಸ್ ಆಫ್ ಇನ್ಸ್ಪೈರೇಷನ್ ಅಂದರೆ ನಾವು ಗಾಳಿ ಒಳಗಡೆ ತಗೊಂಡಾಗ, ಏರನ್ನು ನಮ್ಮ ಲಂಗ್ ಒಳಗಡೆ ತಗೊಂಡಾಗ ಯಾವ ಮಸಲ್ಸ್ ಇನ್ವಾಲ್ವ್ ಆಗ್ತವೆ ಅಂದರೆ ಪ್ರೈಮರಿ. ಓಕೆ, ಫಸ್ಟ್ ನಾವು ನೋಡೋಣ ಪ್ರೈಮರಿ ಅಂದರೆ ಸರ್ ನಾರ್ಮಲ್ ರೆಸ್ಪಿರೇಷನ್ ಮಾಡೋ ಟೈಮ್ ಯಾವ್ಯಾವ ಮಸಲ್ ಇನ್ವಾಲ್ವ್ ಆಗ್ತವೆ ಅಂದರೆ ಫಸ್ಟ್ ಇರೋದು ಡಯಾಫ್ರಮ್. ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ಸ್. ಓಕೆ, ಪ್ರೈಮರಿ ಒಳಗಡೆ ಏನು ಬರ್ತವೆ, ಡಯಾಫ್ರಮ್ ಮತ್ತು ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್. ಸೆಕೆಂಡರಿ ಒಳಗಡೆ ಅಂದರೆ ಡ್ಯೂರಿಂಗ್ ಫೋರ್ಸ್ಡ್ ಇನ್ಹಲೇಷನ್. ಓಕೆ, ಡ್ಯೂರಿಂಗ್ ಫೋರ್ಸ್ಡ್ ಇನ್ಸ್ಪಿರೇಷನ್. ಸೊ ಆ ಸಮಯದಲ್ಲಿ ನಮಗೆ ಸ್ಟರ್ನೋಕ್ಲಿಯೋಡೋಮ್ಯಾಸ್ಟಾಯ್ಡ್ ಮಸಲ್ ಬರುತ್ತೆ, ಮತ್ತು ಸ್ಕ್ಲೇನಿಕ್ ಮಸಲ್ ಬರುತ್ತೆ, ಮತ್ತು ಪೆಕ್ಟೋರ್ಯಾಲಿಸ್ ಮಸಲ್ ಬರುತ್ತೆ, ಮತ್ತು ನಮ್ಮ ಸಿರೆಟಸ್ ಆ್ಯಂಟೀರಿಯರ್ ಮಸಲ್ ಬರುತ್ತೆ. ಓಕೆ, ಸೊ ಇವು ಬರ್ತವೆ ನಮ್ಮ ಮಸಲ್ಸ್ ಆಫ್ ಇನ್ಸ್ಪಿರೇಷನ್. ನೆಕ್ಸ್ಟ್ ನಾವು ಒನ್ ಬೈ ಒನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಓಕೆ, ನೆಕ್ಸ್ಟ್
ಮಸಲ್ಸ್ ಆಫ್ ಎಕ್ಸ್ಪೈರೇಷನ್ ಅಂದರೆ ನಾವು ಗಾಳಿ ಹೊರಗಡೆ ಹಾಕಿದಾಗ ಯಾವ್ಯಾವ ಮಸಲ್ ಬರ್ತವೆ ಸರ್? ಪ್ರೈಮರಿ ಮಸಲ್ಸ್ ಇದರಲ್ಲಿ ಆಬ್ಸೆಂಟ್ ಇರ್ತವೆ. ಪ್ರೈಮರಿ ಮಸಲ್ಸ್ ಅಂದರೆ ಇದಕ್ಕೆ ಮಸಲ್ ಏನು ಬೇಕಾಗೋದಿಲ್ಲ, ಪ್ರೈಮರಿ ಮಸಲ್ ಏನು ಬೇಕಾಗೋದಿಲ್ಲ. ಏಕೆಂದರೆ ಎಕ್ಸ್ಪೈರೇಷನ್ ಅಂದರೆ ಗಾಳಿ ಹೊರಗಡೆ ಹಾಕೋದು, ಈಸಿಲಿ ಗಾಳಿ ಹೊರಗಡೆ ಹಾಕ್ತೀವಿ ನಾವು. ಓಕೆ, ಅದಕ್ಕೆ ಯಾವನೂ ಮಸಲ್ ರಿಕ್ವೈರ್ಮೆಂಟ್ ಇರಲ್ಲ. ಓಕೆ, ನೆಕ್ಸ್ಟ್ ಸೆಕೆಂಡರಿ ಮಸಲ್ ಒಳಗಡೆ ಏನೇನು ಬರ್ತವೆ ಅಂದರೆ ಇಂಟರ್ಕೋಸ್ಟಲ್ ಮಸಲ್ ಮತ್ತು ಅಬ್ಡಾಮಿನಲ್ ಮಸಲ್ಸ್ ಇವು ಬರ್ತವೆ. ಒನ್ ಬೈ ಒನ್ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ನಾವು ಮಸಲ್ಸ್ ಆಫ್ ಇನ್ಸ್ಪೈರೇಷನ್ ನೋಡೋಣ. ಇನ್ಸ್ಪೈರೇಷನ್ ಮಾಡಿದಾಗ ಯಾವ್ಯಾವ ಮಸಲ್ಸ್ ಬರ್ತವೆ ಅಂತ ನಾವು ನೋಡೋಣ. ಓಕೆ, ಸೊ ಅದರಲ್ಲಿ ನಾವು ಮಸಲ್ಸ್ ಆಫ್ ಇನ್ಸ್ಪೈರೇಷನ್ ಒಳಗಡೆ ಪ್ರೈಮರಿ ಅಥವಾ ಮೇಜರ್ ಮಸಲ್ಸಲ್ಲಿ ಫಸ್ಟ್ ಡಯಾಫ್ರಮ್ ಮಸಲ್ಸ್ ನಾವು ಸ್ಟಡಿ ಮಾಡೋಣ ಅಥವಾ ಡಿಸ್ಕಸ್ ಮಾಡೋಣ. ಓಕೆ, ಸೊ ಡಯಾಫ್ರಮ್, ಸೊ ಏನಿದೆ ಸರ್? ಡಯಾಫ್ರಮ್ ದಿಸ್ ಈಸ್ ದ ಡೋಮ್ ಶೇಪ್ಡ್ ಮಸಲ್. ಯಾವ ಶೇಪ್ ಇದೆ ಸರ್? ನೀವು ನೋಡ್ಬೋದು, ಡೋಮ್ ಶೇಪ್ಡ್ ಮಸಲ್ ನಮಗೆ ಕಾಣಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಸಪರೇಟ್ ದಿ ಚೆಸ್ಟ್ ಕ್ಯಾವಿಟಿ ಫ್ರಮ್ ದಿ ಅಬ್ಡಾಮಿನಲ್ ಕ್ಯಾವಿಟಿ. ಹೌದು ಸರ್, ಇದು ಏನು ಮಾಡ್ತಾ ಇದೆ? ನಮ್ಮ ಅಬ್ಡಾಮಿನಲ್ ಕ್ಯಾವಿಟಿ ಮತ್ತು ಥೊರಾಸಿಕ್ ಕ್ಯಾವಿಟಿ ಅಥವಾ ಚೆಸ್ಟ್ ಕ್ಯಾವಿಟಿನೂ ಅಂತ ಹೇಳ್ಬೋದು ನಾವು. ಓಕೆ, ಚೆಸ್ಟ್ ಕ್ಯಾವಿಟಿ ಮತ್ತು ನಮ್ಮ ಅಬ್ಡಾಮಿನಲ್ ಕ್ಯಾವಿಟಿ ಏನು ಮಾಡ್ತಾ ಇದೆ? ಸಪ್ರೇಟ್ ಮಾಡ್ತಾ ಇದೆ. ಓಕೆ, ಡಿವೈಡ್ ಮಾಡ್ತಾ ಇದೆ. ಇಟ್ ಡಿವೈಡ್ ದಿ ಚೆಸ್ಟ್ ಕ್ಯಾವಿಟಿ ಆ್ಯಂಡ್ ಅಬ್ಡಾಮಿನಲ್ ಕ್ಯಾವಿಟಿ. ನೆಕ್ಸ್ಟ್ ಇಟ್ ಈಸ್ ದಿ ಮೇಜರ್ ಮಸಲ್ ಆಫ್ ರೆಸ್ಪಿರೇಷನ್. ಹೌದು ಸರ್, ಇದೇನಿದೆ? ಇಟ್ ಈಸ್ ದ ಇಂಪಾರ್ಟೆಂಟ್ ಆ್ಯಂಡ್ ಮೇನ್ ಮಸಲ್ ಆಫ್ ರೆಸ್ಪಿರೇಷನ್. ಓಕೆ, ನೆಕ್ಸ್ಟ್ ವಿಥೌಟ್ ಡಯಾಫ್ರಮ್. ಓಕೆ, ಡಯಾಫ್ರಮ್ ಇರಲಿಲ್ಲ ಅಂದರೆ ರೆಸ್ಪಿರೇಷನ್ ಆಗೋಕ್ಕೆ ಸಾಧ್ಯ ಇಲ್ಲ. ಓಕೆ, ನೆಕ್ಸ್ಟ್ ವೆನ್ ಇಟ್ ಕಾಂಟ್ರ್ಯಾಕ್ಟ್ ಫ್ಲ್ಯಾಟನ್ಸ್ ಆ್ಯಂಡ್ ಮೂವ್ ಡೌನ್ವರ್ಡ್ಸ್. ಓಕೆ, ಸೊ ಇದು ಏನಾಗುತ್ತೆ? ಇನ್ಸ್ಪೈರೇಷನ್ ಮಾಡೋ ಸಮಯದಲ್ಲಿ ಕಾಂಟ್ರ್ಯಾಕ್ಟ್ ಆಗುತ್ತೆ, ಮತ್ತು ಫ್ಲ್ಯಾಟ್ ಆಗುತ್ತೆ, ಮತ್ತು ಮೂವ್ ಡೌನ್ ಆಗುತ್ತೆ. ಸೊ ಇದು ನೀವು ನೋಡ್ಬೋದು. ಸೊ ಈ ಥರ ಇರುತ್ತೆ. ಓಕೆ, ಮೊದಲು ಯಾವ ಥರ ಇರುತ್ತೆ? ಈ ಥರ ಪ್ರೆಸೆಂಟ್ ಇರುತ್ತೆ. ಸೊ ಅದು ಕಾಂಟ್ರ್ಯಾಕ್ಟ್ ಆಗುತ್ತೆ ಆ್ಯಂಡ್ ಮೂವ್ ಡೌನ್. ಓಕೆ, ಕೆಳಗಡೆ ಇಲ್ಲಿ ನೀವು ನೋಡ್ಬೋದು ಏನಾಗ್ತಾ ಇದೆ ಸರ್? ಫ್ಲ್ಯಾಟ್ ಆಗಿದೆ. ಓಕೆ, ಸೊ ನಾವಿಲ್ಲಿ ನೋಡ್ಬೋದು, ಇಲ್ಲಿ ಕರ್ವ್ ಇತ್ತು. ಓಕೆ, ಸೊ ಇಲ್ಲಿ ಏನಿತ್ತು ಸರ್? ಕರ್ವ್ ಇತ್ತು. ಇಲ್ಲಿ ಕರ್ವ್ ಇತ್ತು, ಸೊ ಫ್ಲ್ಯಾಟ್ ಆಗಿದೆ ಸರ್. ಓಕೆ, ಇಲ್ಲಿ ಏನಾಗಿದೆ? ಫ್ಲ್ಯಾಟ್ ಆಗಿದೆ ಮತ್ತು ಮೂವ್ ಡೌನ್. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ತನಕ ಇದು ಪ್ರೆಸೆಂಟ್ ಇತ್ತು. ಸೊ ಇದು ಏನಾಗಿದೆ? ಕೆಳಗಡೆ ಮೂವ್ ಡೌನ್ ಆಗಿದೆ. ಸೊ ಮೂವ್ ಡೌನ್ ಆದಾಗ ಏನಾಗುತ್ತೆ? ಇನ್ಕ್ರೀಸಿಂಗ್ ದಿ ವಾಲ್ಯೂಮ್ ಆಫ್ ದಿ ಚೆಸ್ಟ್ ಕ್ಯಾವಿಟಿ. ಹೌದು ಸರ್, ಇದು ಕೆಳಗಡೆ ಬಂದಾಗ ಚೆಸ್ಟ್ ಕ್ಯಾವಿಟಿಯಲ್ಲಿ ವಾಲ್ಯೂಮ್ ಇರುತ್ತೆಲ್ಲ, ಅದು ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ಇನ್ಕ್ರೀಸ್ ಆದಾಗ ಆಟೋಮೆಟಿಕಲ್ಲಿ ಏನಾಗುತ್ತೆ? ಅಲ್ಲಿ ಏರ್ ಒಳಗಡೆ ಬರುತ್ತೆ. ಓಕೆ, ವಾಲ್ಯೂಮ್ ಇನ್ಕ್ರೀಸ್ ಆದಾಗ ನೆಗೆಟಿವ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ನೆಗೆಟಿವ್ ಪ್ರೆಷರ್ ಕ್ರಿಯೇಟ್ ಆದಾಗ ಆಟೋಮೆಟಿಕಲಿ ಏರ್ ಹೊರಗಡೆ ಇರುತ್ತೆ ಅಲ್ಲ, ಆ ಏರ್ ನಮ್ಮ ಲಂಗ್ಸ್ ಒಳಗಡೆ ಹೋಗುತ್ತೆ. ಓಕೆ, ಐ ಥಿಂಕ್ ನಿಮಗೆ ಡಯಾಫ್ರಮ್ ಅರ್ಥ ಆಗಿರ್ಬೋದು. ಡಯಾಫ್ರಮ್ ಏನಿದೆ ಸರ್? ಇಟ್ ಈಸ್ ಅ ಡೋಮ್ ಶೇಪ್ಡ್ ಮಸಲ್ ಇದೆ. ಓಕೆ, ಏನು ಮಾಡ್ತಾ ಇದೆ ಇದು? ಥೊರಾಸಿಕ್ ಕ್ಯಾವಿಟಿ ಮತ್ತು ನಮ್ಮ ಅಬ್ಡಾಮಿನಲ್ ಕ್ಯಾವಿಟಿ, ಚೆಸ್ಟ್ ಕ್ಯಾವಿಟಿ ಮತ್ತು ನಮ್ಮ ಅಬ್ಡಾಮಿನಲ್ ಕ್ಯಾವಿಟಿಗೆ ಏನು ಮಾಡ್ತಾ ಇದೆ? ಡಿವೈಡ್ ಮಾಡ್ತಾ ಇದೆ. ಓಕೆ, ಮತ್ತು ಏನಾಗುತ್ತೆ? ಇದು ನಾವು ಇನ್ಸ್ಪೈರೇಷನ್ ಮಾಡೋ ಸಮಯದಲ್ಲಿ ಅದು ಫ್ಲ್ಯಾಟ್ ಆಗುತ್ತೆ. ಓಕೆ, ಮೂವ್ ಡೌನ್ವರ್ಡ್ಸ್ ಅಂದರೆ ಸ್ವಲ್ಪ ಕೆಳಗಡೆ ಮೂವ್ ಆಗುತ್ತೆ. ಸೊ ಕೆಳಗಡೆ ಮೂವ್ ಆದಾಗ ನಮ್ಮ ಚೆಸ್ಟ್ ಕ್ಯಾವಿಟಿ ಒಳಗಡೆ ಏನಾಗುತ್ತೆ? ಅಲ್ಲಿ ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಅಂದರೆ ಸ್ಪೇಸ್ ಜಾಸ್ತಿ ಆಗುತ್ತೆ. ಸೊ ಸ್ಪೇಸ್ ಜಾಸ್ತಿ ಆಗುತ್ತೆ ಅಂದರೆ ಹೊರಗಡೆಯಿಂದ ಏರ್ ಆಟೋಮೆಟಿಕಲ್ಲಿ ಒಳಗಡೆ ಹೋಗುತ್ತೆ. ಓಕೆ, ನೆಕ್ಸ್ಟ್ ನಾವು ನೋಡೋಣ. ನೆಕ್ಸ್ಟ್ ಮಸಲ್ ಏನಿದೆ? ಸೊ ಪ್ರೈಮರಿ ಮಸಲಲ್ಲಿ ನಾವು ಡಯಾಫ್ರಾಮ್ ಸ್ಟಡಿ ಮಾಡಿದ್ದೀವಿ. ಸೊ ನೆಕ್ಸ್ಟ್ ನಾವು ಇಂಟರ್ಕೋಸ್ಟಲ್ ಮಸಲ್. ಯಾವುದು ಸರ್? ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್. ಓಕೆ, ಸೊ ಫಸ್ಟ್ ನಾವು ನೋಡೋಣ ಇಂಟರ್ಕೋಸ್ಟಲ್ ಮಸಲ್ ಅಂದರೆ ಏನು. ಸೊ ಇಂಟರ್ಕೋಸ್ಟಲ್ ಮಸಲ್ ಅಂದರೆ, ಸೊ ಇದು ರಿಬ್ ಇದೆ ಸರ್. ಓಕೆ, ಸೊ ಇದು ಏನಿದೆ ಸರ್? ರಿಬ್ ಇದೆ. ಸೊ ಆ ರಿಬ್ ನಡುವೆ ನಿಮಗೆ ಮಸಲ್ಸ್ ಕಾಣಿಸ್ತಾ ಇದೆನಾ? ಓಕೆ, ಹೌದು ಸರ್, ಮಸಲ್ಸ್ ಕಾಣಿಸ್ತಾ ಇದ್ದಾವೆ. ಓಕೆ, ಸೊ ಎರಡು ರಿಬ್ಗಳ ನಡುವೆ ಮಸಲ್ ಇದೆ ಅಂದರೆ ಅದನ್ನು ನಾವು ಇಂಟರ್ಕೋಸ್ಟಲ್ ಮಸಲ್ ಅಂತ ಹೇಳ್ತೀವಿ. ಓಕೆ, ಸೊ ನಾವು ಇದನ್ನು ಝೂಮ್ ಮಾಡಿ ನೋಡಿದಾಗ ಇದೊಂದು ರಿಬ್ ಇದೆ ಸರ್. ಅದರ ನಡುವೆ ನಮಗೆ ಮಸಲ್ ಕಾಣಿಸ್ತಾ ಇದ್ದಾವೆ. ಓಕೆ, ಸೊ ಎರಡು ಮಸಲ್ ನಮಗೆ ಕಾಣಿಸ್ತಾ ಇದೆ. ಒಂದು ಇನ್ಸೈಡ್ ಕಾಣಿಸ್ತಾ ಇದೆ, ಇನ್ನೊಂದು ಔಟ್ಸೈಡ್. ಓಕೆ, ಇನ್ಸೈಡ್ ಒಂದು ಕಾಣಿಸ್ತಾ ಇದೆ ಮತ್ತು ಔಟ್ಸೈಡ್ ಒಂದು ಕಾಣಿಸ್ತಾ ಇದೆ. ಸೊ ಇನ್ಸೈಡ್ ಇರೋದು ಇಂಟರ್ನಲ್ ಇಂಟರ್ಕೋಸ್ಟಲ್ ಮಸಲ್. ಓಕೆ, ಸೊ ಇನ್ಸೈಡ್ ಇರೋದು ಇಂಟರ್ನಲ್ ಇಂಟರ್ಕೋಸ್ಟಲ್ ಮಸಲ್. ಸೊ ಔಟ್ಸೈಡ್ ಇರೋದು ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್. ಓಕೆ, ಸೊ ನಾವು ನೋಡೋಣ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್. ಸೊ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ ಏನು ಮಾಡುತ್ತೆ? ದೀಸ್ ಮಸಲ್ಸ್ ಆರ್ ಲೊಕೇಟೆಡ್ ಬಿಟ್ವೀನ್ ದಿ ರಿಬ್ಸ್. ಹೌದು ಸರ್, ಎಲ್ಲಿ ಪ್ರೆಸೆಂಟ್ ಇದ್ದಾವೆ? ಬಿಟ್ವೀನ್ ದಿ ರಿಬ್ಸ್. ನೆಕ್ಸ್ಟ್, ದೀಸ್ ಮಸಲ್ ಹೆಲ್ಪ್ ಟು ರೈಸ್ ದಿ ರಿಬ್ ಕೇಜ್ ಡ್ಯೂರಿಂಗ್ ಇನ್ಹಲೇಷನ್. ಹೌದು ಸರ್, ನಾವು ಗಾಳಿ ಒಳಗಡೆ ತಗೊಂಡಾಗ ರಿಬ್ ಕೇಜ್ ಇದೆಯಲ್ಲ, ಸೊ ರಿಬ್ ಕೇಜ್ ರೈಸ್ ಆಗುತ್ತೆ, ಅಂದರೆ ಮೇಲ್ಗಡೆ ಹೋಗುತ್ತೆ. ಸೊ ನೀವು ರೆಸ್ಪಿರೇಷನ್ ಮಾಡ್ತಾ ಇದ್ದೀರಾ, ಸೊ ನಿಮ್ಮ ರಿಬ್ ಕೇಜನ್ನು ನೀವು ಟಚ್ ಮಾಡಿ, ನೀವು ಇವಾಗ ಟಚ್ ಮಾಡಬೇಕು. ಓಕೆ, ಟಚ್ ಮಾಡಿದ ಮೇಲೆ ನೀವು ಗಾಳಿಯನ್ನು ಒಳಗಡೆ ತಗೊಳ್ಳಿ, ಇನ್ಹೇಲ್ ಮಾಡಿ. ಇನ್ಹೇಲ್ ಮಾಡಿದಾಗ
ನಿಮ್ಮ ರಿಬ್ ಕೇಜ್ ಏನಾಗ್ತಾ ಇದೆ, ಮೇಲ್ಗಡೆ ಬರ್ತಾ ಇದೆನಾ? ಇಲ್ಲ, ಹೌದು ಸರ್, ಬರ್ತಾ ಇದೆ. ಅಂದರೆ ಕಾರಣ ಯಾರಿದ್ದಾರೆ? ನಮ್ಮ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ ಏನಾಗ್ತವೆ, ಕಾಂಟ್ರಾಕ್ಟ್ ಆಗಿ ನಮ್ಮ ರಿಬ್ ಕೇಜನ್ನು ಮೇಲ್ಗಡೆ ಎಲಿವೇಟ್ ಮಾಡ್ತವೆ. ಓಕೆ, ರೈಸ್ ಮಾಡ್ತವೆ. ಐ ಥಿಂಕ್ ನಿಮಗೆ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ ಅರ್ಥ ಆಗಿರ್ಬೋದು. ಸೊ ಇಂಟರ್ಕೋಸ್ಟಲ್ ಮಸಲ್ ಅಂದರೆ ಎಲ್ಲಿ ಪ್ರೆಸೆಂಟ್ ಇರ್ತವೆ ಸರ್? ಬಿಟ್ವೀನ್ ದಿ ಟೂ ರಿಬ್ಸ್. ಓಕೆ, ರಿಬ್ಸ್ಗಳ ಮಧ್ಯೆ ಏನು ಪ್ರೆಸೆಂಟ್ ಇರುತ್ತೆ? ನಮ್ಮ ಇಂಟರ್ಕೋಸ್ಟಲ್ ಮಸಲ್ಸ್. ಓಕೆ, ಅದರೊಳಗಡೆ ಎರಡು ಇರ್ತವೆ, ಒಂದು ಇಂಟರ್ನಲ್ ಮತ್ತೊಂದು ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ ಪ್ರೆಸೆಂಟ್ ಇರ್ತವೆ. ಓಕೆ, ಸೊ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ ಇಸ್ ಅ ಪ್ರೈಮರಿ ಮಸಲ್ ಆರ್ ಎ ಮೇಜರ್ ಮಸಲ್ ಫಾರ್ ದಿ ಇನ್ಸ್ಪೈರೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ. ಸೊ ನಮ್ಮ ಪ್ರೈಮರಿ ಅಥವಾ ಮೇಜರ್ ಮಸಲ್ಸ್ ಏನಾಗಿದ್ದು ಸರ್? ಕಂಪ್ಲೀಟ್ ಸ್ಟಡಿ ಮಾಡಿದ್ದೀವಿ. ನೆಕ್ಸ್ಟ್ ನಾವು ನೋಡೋಣ ಸೆಕೆಂಡರಿ ಆರ್ ಎಕ್ಸೆಸರಿ ಮಸಲ್ಸ್. ಅಂದರೆ ನಾವು ಇನ್ಸ್ಪೈರೇಷನ್ ಹೇಗೆ ಮಾಡ್ತಾ ಇದ್ದೀವಿ? ಫೋರ್ಸ್ಡ್ ಇನ್ಸ್ಪೈರೇಷನ್, ಅಂದರೆ ನಾವು ಫೋರ್ಸ್ ಆಗಿ ಇನ್ಸ್ಪೈರೇಷನ್ ಮಾಡ್ತಾ ಇದ್ದೀವಿ. ಆವಾಗ ನಮಗೆ ಯಾವ ಮಸಲ್ಸ್ ಯೂಸ್ ಆಗ್ತವೆ ಅಂತ ನೋಡಿದಾಗ ಫಸ್ಟ್ ನಾವು ನೋಡೋಣ ಸ್ಟರ್ನೋಕ್ಲಿಯೋಡೋಮ್ಯಾಸ್ಟಾಯ್ಡ್ ಮಸಲ್. ಓಕೆ, ಸ್ಟರ್ನೋಕ್ಲಿಯೋಡೋಮ್ಯಾಸ್ಟಾಯ್ಡ್ ಮಸಲ್ ಸರ್ ಎಲ್ಲಿ ಲೊಕೇಟೆಡ್ ಇದೆ? ದಿಸ್ ಮಸಲ್ ಆರ್ ಲೊಕೇಟೆಡ್ ಇನ್ ದಿ ನೆಕ್. ಓಕೆ, ಸೊ ಎಲ್ಲಿ ಪ್ರೆಸೆಂಟ್ ಇದೆ ಸರ್? ಲೊಕೇಟೆಡ್ ಇನ್ ದಿ ನೆಕ್. ಸೊ ಎಲ್ಲಿಂದ ಬರುತ್ತೆ ಅಂತ ನಾವು ಕೇಳಿದಾಗ, ಸೊ ದಿಸ್ ಈಸ್ ಅವರ್ ಮ್ಯಾಸ್ಟಾಯ್ಡ್ ಬೋನ್. ಓಕೆ, ಮ್ಯಾಸ್ಟಾಯ್ಡ್ ಬೋನ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಸರ್? ಜಸ್ಟ್ ನಮ್ಮ ಕಿವಿ ಇರುತ್ತೆಲ್ಲ, ನಮ್ಮ ಕಿವಿ ಹಿಂದ್ಗಡೆ ಪ್ರೆಸೆಂಟ್ ಇರುತ್ತೆ ಮ್ಯಾಸ್ಟಾಯ್ಡ್ ಬೋನ್. ಸೊ ಮ್ಯಾಸ್ಟಾಯ್ಡ್ ಬೋನಿಂದ ನಮ್ಮ ಸ್ಟರ್ನಮ್ ಇದೆಯಲ್ಲ, ಓಕೆ, ಸೊ ಇದು ಏನಿದೆ ಸರ್? ನಮ್ಮ ಸ್ಟರ್ನಮ್ ಇದೆ. ಓಕೆ, ಸೊ ನಮ್ಮ ಸ್ಟರ್ನಮ್ ಇದೆ ಮತ್ತು ನಮ್ಮ ಕ್ಲಾವಿಕಲ್ ಇದೆ. ಸೊ ಅದು ಏನಾಗ್ತಾ ಇದೆ? ಮ್ಯಾಸ್ಟಾಯ್ಡ್ ಬೋನಿಗೆ ಕನೆಕ್ಟ್ ಇದೆ. ಓಕೆ, ಎಲ್ಲಿ ಕನೆಕ್ಟ್ ಇದೆ ಸರ್? ನಮ್ಮ ವೇಟ್. ಸೊ ಇಲ್ಲಿ ನಾವು ನೋಡಿದಾಗ ಮೇಲ್ಗಡೆ ಮ್ಯಾಸ್ಟಾಯ್ಡ್ ಬೋನಿಗೆ ಕನೆಕ್ಟ್ ಇದೆ. ಮತ್ತು ಕೆಳಗಡೆ ಬಂದಾಗ ನಮ್ಮ ಕ್ಲಾವಿಕಲ್, ಓಕೆ, ಬ್ಯೂಟಿ ಬೋನ್ ಅಂತ ಹೇಳ್ತೀವಲ್ಲ ನಾವು, ನಮ್ಮ ಕ್ಲಾವಿಕಲ್ಲಿಗೆ ಪ್ರೆಸೆಂಟ್ ಇದೆ, ಅಟ್ಯಾಚ್ ಆಗಿದೆ, ಮತ್ತು ನಮ್ಮ ಸ್ಟರ್ನಮಿಗೆ ಅಟ್ಯಾಚ್ ಇದೆ. ಅದಕ್ಕೋಸ್ಕರ ಅದರ ಹೆಸರು ಏನಂತೀವಿ? ಸ್ಟರ್ನೋ ಅಂದರೆ ಸ್ಟರ್ನಮ್, ಕ್ಲಿಯೋಡೋ ಅಂದರೆ ಕ್ಲಾವಿಕಲ್, ಮ್ಯಾಸ್ಟಾಯ್ಡ್ ಅಂದರೆ ಮ್ಯಾಸ್ಟಾಯ್ಡ್ ಬೋನ್. ಸ್ಟರ್ನೋಕ್ಲಿಯೋಡೋಮ್ಯಾಸ್ಟಾಯ್ಡ್ ಮಸಲ್ ಇದೆ. ಓಕೆ, ಸ್ಟರ್ನೋಕ್ಲಿಯೋಡೋಮ್ಯಾಸ್ಟಾಯ್ಡ್ ಮಸಲ್ ಏನು ಮಾಡುತ್ತೆ? ದೀಸ್ ಮಸಲ್ಸ್ ಆರ್ ಲೊಕೇಟೆಡ್ ಇನ್ ದಿ ನೆಕ್. ಹೌದು ಸರ್, ಎಲ್ಲಿ ಪ್ರೆಸೆಂಟ್ ಇದೆ? ನಮ್ಮ ನೆಕ್ ಇದೆಯಲ್ಲ, ನಮ್ಮ ಕುತ್ತಿಗೆಯಲ್ಲಿ ಪ್ರೆಸೆಂಟ್ ಇದೆ. ಆ್ಯಂಡ್ ಹೆಲ್ಪ್ ಟು ರೈಸ್ ದಿ ಸ್ಟರ್ನಮ್. ಹೌದು ಸರ್, ಇದು ಎದರಲ್ಲಿ ಹೆಲ್ಪ್ ಮಾಡುತ್ತೆ? ಸೊ ಇಲ್ಲಿ ನಮ್ಮ ನೋಡ್ಬೋದು. ಸೊ ಈ ಸ್ಟರ್ನಮ್ ಇದೆಯಲ್ಲ, ಆ ಸ್ಟರ್ನಮನ್ನು ರೈಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಓಕೆ, ಸೊ ನೀವು ಇವಾಗ ಏನು ಮಾಡ್ತೀರಾ? ಜಸ್ಟ್ ಕುಂತಿದ್ದಿರಲ್ಲ, ನಿಮ್ಮ ಸ್ಟರ್ನಮನ್ನು ನೀವು ಟಚ್ ಮಾಡಬೇಕು. ಸ್ಟರ್ನಮನ್ನು ಟಚ್ ಮಾಡಿದ ಮೇಲೆ ಜಾಸ್ತಿ ಫೋರ್ಸ್ ಇನ್ಹಲೇಷನ್ ಮಾಡಿರಿ. ಫೋರ್ಸ್ ಇನ್ಹಲೇಷನ್ ಮಾಡಿದಾಗ ನಿಮ್ಮ ಸ್ಟರ್ನಮ್ ಇದೆಯಲ್ಲ, ರಿಬ್ಗಳ ನಡುವೆ ಯಾವ್ದು ಬೋನ್ ಇದೆಯಲ್ಲ, ಸೊ ಇದು ಬೋನ್ ಏನಿದೆ? ನಮ್ಮ ಸ್ಟರ್ನಮ್. ಓಕೆ, ಸೊ ಇದೇನಿದೆ? ನಿಮ್ಮ ಸ್ಟರ್ನಮ್. ಅಲ್ಲಿ ನೀವು ಟಚ್ ಮಾಡಿ. ಅಲ್ಲಿ ಟಚ್ ಮಾಡಿದ ಮೇಲೆ ನೀವು ಫೋರ್ಸ್ಡ್ ಇನ್ಹಲೇಷನ್ ಮಾಡಿರಿ, ಅಂದರೆ ಫೋರ್ಸ್ ಆಗಿ ನೀವು ಇನ್ಹೇಲ್ ಮಾಡಿದಾಗ ನಿಮ್ಮ ಸ್ಟರ್ನಮ್ ಏನಮ್ಮ ಆಗುತ್ತೆ? ರೈಸ್ ಆಗುತ್ತೆ. ಓಕೆ, ಎಲಿವೇಟ್ ಆಗುತ್ತೆ. ಸೊ ಅದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಓಕೆ, ಸ್ಟರ್ನೋಕ್ಲಿಯೋಡೋಮ್ಯಾಸ್ಟಾಯ್ಡ್ ಮಸಲ್ ಏನು ಮಾಡ್ತಾ ಇದೆ? ಹೆಲ್ಪ್ಸ್ ಟು ರೈಸ್ ದಿ ಸ್ಟರ್ನಮ್. ಓಕೆ, ನೆಕ್ಸ್ಟ್ ಲಿಫ್ಟ್ ದಿ ಸ್ಟರ್ನಮ್ ಆ್ಯಂಡ್ ಎಲಿವೇಟ್ ದಿ ರಿಬ್ ಕೇಜ್. ಹೌದು ಸರ್, ರಿಬ್ ಕೇಜ್ ಏನಾಗುತ್ತೆ? ಎಲಿವೇಟ್ ಆಗುತ್ತೆ, ಸ್ಟರ್ನಮ್ ಕೂಡ ಎಲಿವೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಐ ಥಿಂಕ್ ನಿಮಗೆ ಸ್ಟರ್ನೋಕ್ಲಿಯೋಡೋಮ್ಯಾಸ್ಟಾಯ್ಡ್ ಮಸಲ್ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ನಾವು ನೋಡೋಣ ಸ್ಕ್ಲ್ಯಾನಿಕ್ ಮಸಲ್. ಓಕೆ, ಏನು ನೋಡೋಣ? ಸ್ಕ್ಲ್ಯಾನಿಕ್ ಮಸಲ್. ಸೊ ಸ್ಕ್ಲ್ಯಾನಿಕ್ ಮಸಲ್, ದೀಸ್ ಮಸಲ್ಸ್ ಆರ್ ಲೊಕೇಟೆಡ್ ಇನ್ ದಿ ನೆಕ್. ಹೌದು ಸರ್, ಇವು ಕೂಡ ಎಲ್ಲಿ ಪ್ರೆಸೆಂಟ್ ಇದ್ದಾವೆ? ನಮ್ಮ ನೆಕ್ಕಲ್ಲಿ ಪ್ರೆಸೆಂಟ್ ಇದ್ದಾವೆ. ಸೊ ನಮ್ಮ ಸ್ಕ್ಲ್ಯಾನಿಕ್ ಮಸಲಲ್ಲಿ 3 ಮಸಲ್ಸ್ ಬರ್ತವೆ. ಯಾವ್ಯಾವ ಸರ್? ಅಂದರೆ ಸೊ ಆ್ಯಂಟೀರಿಯರ್ ಅಂದರೆ ಫ್ರಂಟ್ ಸೈಡ್ ಇರೋದು. ಓಕೆ, ಮಿಡಲ್ ಅಂದರೆ ಮಿಡಲ್ ಪ್ರೆಸೆಂಟ್ ಇರುತ್ತೆ, ಮತ್ತು ಪೋಸ್ಟೀರಿಯರ್ ಅಂದರೆ ಬ್ಯಾಕ್ ಸೈಡ್. ಓಕೆ, ಸೊ ಆ್ಯಂಟೀರಿಯರ್ ಅಂದರೆ ಫ್ರಂಟ್, ಸೊ ಮತ್ತು ಪೋಸ್ಟೀರಿಯರ್ ಅಂದರೆ ಬ್ಯಾಕ್, ಆ್ಯಂಡ್ ದಿಸ್ ಮಿಡಲ್ ಈಸ್ ಮಿಡಲ್. ಓಕೆ, 3 ಮಸಲ್ಸ್ ಇರ್ತವೆ ಸರ್. ಯಾವ್ಯಾವು? ನಮ್ಮ ಆ್ಯಂಟೀರಿಯರ್ ಸ್ಕ್ಲೀನಿಕ್ ಮಸಲ್, ಮಿಡಲ್ ಸ್ಕ್ಲೀನಿಕ್ ಮಸಲ್ ಆ್ಯಂಡ್ ಪೋಸ್ಟೀರಿಯರ್ ಸ್ಕ್ಲೀನಿಕ್ ಮಸಲ್ ಸರ್ ಎಲ್ಲಿ ಪ್ರೆಸೆಂಟ್ ಇದ್ದಾವೆ? ನಮ್ಮ ನೆಕ್ಕಲ್ಲಿ ಪ್ರೆಸೆಂಟ್ ಇದ್ದಾವೆ. ಏನು ಮಾಡ್ತವೆ ಸರ್? ಅಂದರೆ ಟು ಹೆಲ್ಪ್ ಟು ರೈಸ್ ದಿ ಫಸ್ಟ್ ಆ್ಯಂಡ್ ಸೆಕೆಂಡ್ ರಿಬ್. ಸೊ ಇಲ್ಲಿ ರಿಬ್ಸ್ ಇದ್ದಾವೆ ಅಲ್ಲ, ಫಸ್ಟ್ ರಿಬ್ ಇದೆ. ಓಕೆ, ಮತ್ತು ನಮ್ಮ ಸೆಕೆಂಡ್ ರಿಬ್ ಇದೆಯಲ್ಲ, ಫಸ್ಟ್ ರಿಬ್ ಮತ್ತು ನಮ್ಮ ಸೆಕೆಂಡ್ ರಿಬ್ಬಿಗೆ ಎಲಿವೇಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾವೆ. ಓಕೆ, ಮೇಲ್ಗಡೆ ರೈಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾವೆ. ಐ ಥಿಂಕ್ ನಿಮಗೆ ಸ್ಕ್ಲೀನಿಕ್ ಮಸಲ್ ಅರ್ಥ ಆಗಿರಬಹುದು. ನೆಕ್ಸ್ಟ್ ನಾವು ನೋಡೋಣ. ಸೊ ಸ್ಕ್ಲೀನಿಕ್ ಮಸಲ್ ಕೂಡ ನಾವು ಸ್ಟಡಿ ಮಾಡಿದ್ದೀವಿ. ನೆಕ್ಸ್ಟ್ ನಾವು ನೋಡೋಣ ಪೆಕ್ಟೋರ್ಯಾಲಿಸ್ ಮಸಲ್. ಓಕೆ, ಪೆಕ್ಟೋರ್ಯಾಲಿಸ್ ಮೈನರ್ ಮಸಲ್. ಓಕೆ, ಪೆಕ್ಟೋರ್ಯಾಲಿಸ್ ಮೈನರ್ ಮಸಲ್ ನೋಡೋಣ ನಾವು. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ದಿಸ್ ಮಸಲ್, ಓಕೆ, ಸೊ ನಿಮ್ಮ ಚೆಸ್ಟ್ ಹತ್ರ ಇದೆಯಲ್ಲ, ಆ ಮಸಲ್ ಯಾವುದಿದೆ ಸರ್? ಪೆಕ್ಟೋರ್ಯಾಲಿಸ್ ಮಸಲ್. ಓಕೆ, ಯಾವ ಮಸಲ್ ಇದೆ? ಪೆಕ್ಟೋರ್ಯಾಲಿಸ್ ಮಸಲ್ ಇದೆ. ಸೊ ಪೆಕ್ಟೋರ್ಯಾಲಿಸ್ ಮೇಜರ್ ಮಸಲ್ ಇದೆಯಲ್ಲ, ಇದೇನಿದೆ? ಪೆಕ್ಟೋರ್ಯಾಲಿಸ್ ಮೇಜರ್ ಮಸಲ್ ಇದೆ. ಸೊ ಆ ಪೆಕ್ಟೋರ್ಯಾಲಿಸ್ ಮೇಜರ್ ಮಸಲ್ ಕೆಳಗಡೆ ಇನ್ನೊಂದು ಮಸಲ್ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ದಿಸ್ ಈಸ್ ಅವರ್ ಪೆಕ್ಟೋರ್ಯಾಲಿಸ್ ಮೈನರ್. ಓಕೆ, ಪೆಕ್ಟೋರ್ಯಾಲಿಸ್ ಮೈನರ್ ಅದು ಏನು ಮಾಡುತ್ತೆ? ದಿಸ್ ಮಸಲ್ ಲೊಕೇಟೆಡ್ ಇನ್ ದಿ ಚೆಸ್ಟ್. ಹೌದು ಸರ್, ಎಲ್ಲಿ ಪ್ರೆಸೆಂಟ್ ಇದೆ? ನಮ್ಮ ಚೆಸ್ಟಲ್ಲಿ ಇದು ಪ್ರೆಸೆಂಟ್ ಇದೆ. ನೆಕ್ಸ್ಟ್ ಹೆಲ್ಪ್ ಟು ರೈಸ್ ದಿ ರಿಬ್. ಹೌದು ಸರ್, ಇದು ಕೂಡ ಏನು ಮಾಡುತ್ತೆ? ನಮ್ಮ ರಿಬ್ಸ್ಗಳಿಗೆ ರೈಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಎಲ್ಲಿ ಕನೆಕ್ಟ್ ಇದೆ ಸರ್? ಇದು ಬಂದು ನಮ್ಮ ರಿಬ್ಸ್ಗಳಿಗೆ
ಕನೆಕ್ಟ್ ಇದೆ. ಓಕೆ, ಸೊ ನಮ್ಮ ರಿಬ್ಸ್ಗಳಿಗೆ ರೈಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಮ ಪೆಕ್ಟೋರಿಯಾಲಿಸ್ ಮೈನರ್ ಮಸಲ್. ಓಕೆ, ನೆಕ್ಸ್ಟ್ ನಾವು ನೋಡೋಣ ಸಿರೇಟಸ್ ಆ್ಯಂಟೀರಿಯರ್. ಓಕೆ, ನೆಕ್ಸ್ಟ್ ನಾವು ಮಸಲ್ ನೋಡೋಣ ಸಿರೇಟಸ್ ಆ್ಯಂಟೀರಿಯರ್. ದಿಸ್ ಈಸ್ ಆಲ್ಸೋ ನೀವು ಯಾವಾಗ ಫೋರ್ಸ್ಡ್ ಇನ್ಹಲೇಷನ್ ಮಾಡ್ತಿರಲ್ಲ ಅವಾಗ ಯೂಸ್ ಆಗುತ್ತೆ ಸರ್, ಸಿರೇಟಸ್ ಆ್ಯಂಟೀರಿಯರ್ ಮಸಲ್. ಓಕೆ, ಸಿರೇಟಸ್ ಆ್ಯಂಟೀರಿಯರ್ ಮಸಲ್ ಅಂದರೆ ದಿಸ್ ಮಸಲ್ ಆರ್ ಲೊಕೇಟೆಡ್ ಸೈಡ್ ಆಫ್ ದಿ ಚೆಸ್ಟ್. ಸೊ ಎಲ್ಲಿ ಪ್ರೆಸೆಂಟ್ ಇದ್ದಾವೆ ಸರ್? ಸೊ ಸೈಡಲ್ಲಿ ಪ್ರೆಸೆಂಟ್ ಇದ್ದಾವೆ, ನೀವು ನೋಡ್ಬೋದು ಗ್ರೀನ್ ಕಲರ್. ಓಕೆ, ಸೊ ಇದು ಏನಿದೆ ನಮ್ಮ ಸೆರೆಟಸ್ ಆ್ಯಂಟೀರಿಯರ್ ಮಸಲ್ ಇದೆ. ಓಕೆ, ಹೆಲ್ಪ್ ಟು ರೈಸ್ ದಿ ರಿಬ್ಸ್. ಇದು ಕೂಡ ಏನು ಮಾಡ್ತಾ ಇದೆ? ನಮ್ಮ ರಿಬ್ಸ್ಗಳಿಗೆ ಮೇಲ್ಗಡೆ ರೈಸ್ ಮಾಡ್ತಾ ಇದೆ. ಓಕೆ, ಇದು ಹೆಲ್ಪ್ ಟು ರೈಸ್ ದಿ ರಿಬ್ಸ್ಗಳಿಗೆ ನಾವು ಮೇಲ್ಗಡೆ ರೈಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಓಕೆ, ಐ ಥಿಂಕ್ ನಿಮಗೆ ಮಸಲ್ಸ್ ಆಫ್ ಇನ್ಹಲೇಷನ್ ಅರ್ಥ ಆಗಿರ್ಬೋದು. ಮಸಲ್ಸ್ ಆಫ್ ಇನ್ಹಲೇಷನ್ ಅಥವಾ ಇನ್ಸ್ಪಿರೇಷನ್ ನೀವು ಅನ್ಬೋದು. ಓಕೆ, ಸೊ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಮಸಲ್ಸ್ ನೀವು ಅರ್ಥ ಆಗಿದೆ. ಓಕೆ, ನೆಕ್ಸ್ಟ್ ನಾವು ನೋಡೋಣ ಮಸಲ್ಸ್ ಆಫ್ ಎಕ್ಸ್ಪೈರೇಷನ್. ಓಕೆ, ಮಸಲ್ಸ್ ಆಫ್ ಎಕ್ಸ್ಪೈರೇಷನ್ ಅಂದರೆ ಸ್ವಲ್ಪ ನೋಡೋಣ ನಾವು ಎಕ್ಸ್ಪೈರೇಷನ್ ಬಗ್ಗೆ. ಎಕ್ಸ್ಪೈರೇಷನ್ ಡ್ಯೂರಿಂಗ್ ಕ್ವೈಟ್ ಬ್ರೀದಿಂಗ್ ಅಂದರೆ ನಾರ್ಮಲ್ ಬ್ರೀದಿಂಗ್ ಮಾಡೋ ಸಮಯದಲ್ಲಿ ಟಿಪಿಕಲ್ಲಿ ಪ್ಯಾಸಿವ್ ಪ್ರೋಸೆಸ್. ಹೌದು ಸರ್, ಇದು ಏನಿದೆ? ಪ್ಯಾಸಿವ್ ಪ್ರೋಸೆಸ್ ಇದೆ. ಪ್ಯಾಸಿವ್ ಪ್ರೋಸೆಸ್ ಅಂದರೆ ದೇರ್ ಈಸ್ ನೋ ನೀಡ್ ಆಫ್ ಎನರ್ಜಿ. ಓಕೆ, ಸೊ ಅದರಲ್ಲಿ ನಮಗೆ ಎನರ್ಜಿ ಬೇಕಾಗೋಲ್ಲ, ಅದನ್ನು ನಾವು ಪ್ಯಾಸಿವ್ ಪ್ರೋಸೆಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ದೇರ್ ಈಸ್ ನೋ ಪ್ರೈಮರಿ ಮಸಲ್ ಫಾರ್ ದಿ ಪ್ಯಾಸಿವ್ ಎಕ್ಸ್ಪೈರೇಷನ್. ಹೌದು ಸರ್, ನೀವು ನಾರ್ಮಲ್ ಆಗಿ ಬ್ರೀದಿಂಗ್ ಮಾಡೋ ಸಮಯದಲ್ಲಿ ಎಕ್ಸ್ಪೈರೇಷನ್ ಮಾಡಿದಾಗ ನಿಮಗೆ ಯಾವುದು ಪ್ರೈಮರಿ ಮಸಲ್ ಬೇಕಾಗೋದಿಲ್ಲ. ಓಕೆ, ನೆಕ್ಸ್ಟ್ ಫೋರ್ಸ್ಡ್ ಎಕ್ಸ್ಪೈರೇಷನ್ ಮಾಡಿದಾಗ ಸರ್ಟೇನ್ ಮಸಲ್ಸ್ ಆರ್ ಆ್ಯಕ್ಟಿವ್ಲಿ ಎಂಗೇಜ್ಡ್ ಟು ಎಕ್ಸ್ಪೆಲ್ ಏರ್ ಫ್ರಮ್ ದಿ ಲಂಗ್ಸ್. ಹೌದು ಸರ್, ಫೋರ್ಸ್ಡ್ ಎಕ್ಸ್ಪೈರೇಷನ್ ಮಾಡಿದಾಗ ಸ್ವಲ್ಪ ಮಸಲ್ಗಳಿದ್ದಾವೆ, ಅವು ಏನು ಮಾಡ್ತವೆ? ಏರನ್ನು ಹೊರಗಡೆ ಹಾಕೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾವೆ. ಓಕೆ, ಸೊ ಎಕ್ಸಾಂಪಲ್ ನೀವು ಏನು ಮಾಡ್ತಾ ಇದ್ದೀರಾ? ಒಂದು ಬಲೂನನ್ನು ನೀವು ಬ್ಲೋ ಮಾಡ್ತಾ ಇದ್ದೀರಾ, ಒಂದು ಬಲೂನನ್ನು ನೀವು ಊದ್ತಾ ಇದ್ದೀರಾ. ಸೊ ಆ ಸಮಯದಲ್ಲಿ ನಿಮ್ಮ ಅಬ್ಡಾಮಿನಲ್ ಮಸಲ್ ಕೂಡ ಏನು ಮಾಡ್ತವೆ? ಎಕ್ಸ್ಪೈರೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತವೆ. ಓಕೆ, ನೆಕ್ಸ್ಟ್ ನಾವು ನೋಡೋಣ ಒನ್ ಬೈ ಒನ್ ಡೀಟೇಲ್ ಆಗಿ. ಓಕೆ, ಸೊ ಮಸಲ್ಸ್ ಆಫ್ ಎಕ್ಸ್ಪೈರೇಷನ್ನಲ್ಲಿ ಪ್ರೈಮರಿ ಮಸಲ್ಸ್ ಯಾವುದೂ ಪ್ರೆಸೆಂಟ್ ಇಲ್ಲ. ಓಕೆ, ಸೊ ಇವಾಗ ನೋಡೋಣ ನಾವು ಸೆಕೆಂಡರಿ ಮಸಲ್ಸ್ ಅಥವಾ ಎಕ್ಸೆಸರಿ ಮಸಲ್ಸ್. ಓಕೆ, ಯಾವಾಗ ಯೂಸ್ ಆಗ್ತವೆ ಸರ್? ನಾವು ಫೋರ್ಸ್ಡ್ ಎಕ್ಸಲೇಷನ್ ಅಥವಾ ಫೋರ್ಸ್ಡ್ ಎಕ್ಸ್ಪೈರೇಷನ್ ಮಾಡಿದಾಗ ಹೆಲ್ಪ್ ಆಗ್ತವೆ. ಓಕೆ, ಸೊ ಫಸ್ಟ್ ನಾವು ನೋಡೋಣ ಇಂಟರ್ಕೋಸ್ಟಲ್ ಮಸಲ್. ಸೊ ನಿಮಗೆ ಗೊತ್ತಿದೆ ಇಂಟರ್ಕೋಸ್ಟಲ್ ಮಸಲ್ ಅಂದರೆ ಎಲ್ಲಿರ್ತವೆ ಸರ್? ಬಿಟ್ವೀನ್ ದಿ ರಿಬ್ಸ್ ಪ್ರೆಸೆಂಟ್ ಇರ್ತವೆ. ಓಕೆ, ದೀಸ್ ಮಸಲ್ಸ್ ಲೈ ಡೀಪ್ ಟು ದಿ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್. ಹೌದು ಸರ್, ಇದರ ಮೀನಿಂಗ್ ಅರ್ಥ ಏನಿದೆ ಅಂದರೆ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ನಮ್ಮ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಇದೆಯಲ್ಲ, ನಮ್ಮ ಎಕ್ಸ್ಟರ್ನಲ್ ಇಂಟರ್ಕೋಸ್ಟಲ್ ಜಸ್ಟ್ ಕೆಳಗಡೆ ಪ್ರೆಸೆಂಟ್ ಇದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಡ್ಯೂರಿಂಗ್ ಫೋರ್ಸ್ಡ್ ಎಕ್ಸ್ಪೈರೇಷನ್ ದೇ ಪುಲ್ ದಿ ರಿಬ್ಸ್ ಡೌನ್ವರ್ಡ್ಸ್ ಆ್ಯಂಡ್ ಇನ್ವರ್ಡ್ಸ್. ಹೌದು ಸರ್, ಇದು ಏನು ಮಾಡ್ತವೆ? ಡ್ಯೂರಿಂಗ್ ಫೋರ್ಸ್ಡ್ ರೆಸ್ಪಿರೇಷನ್. ಸೊ ನೀವು ಫೋರ್ಸ್ ಹಚ್ಚಿ ರೆಸ್ಪೈರೇಷನ್ ಮಾಡಿದಾಗ ನಮ್ಮ ರಿಬ್ಸ್ಗಳನ್ನು ಡೌನ್ವರ್ಡ್ಸ್ ಮಾಡ್ತವೆ. ಓಕೆ, ಸೊ ನಮ್ಮ ಇನ್ಸ್ಪೈರೇಷನ್ ಮಾಡೋ ಸಮಯದಲ್ಲಿ ಏನು ಮಾಡ್ತಾಯಿದ್ದು? ಅವು ಮಸಲ್ಸ್ ಎಲ್ಲ ಏನು ಮಾಡ್ತಾಯಿದ್ದು? ರೈಸ್ ಮಾಡ್ತಾಯಿದ್ದು. ಇದು ಏನು ಮಾಡ್ತಾಯಿದೆ? ಡೌನ್ವರ್ಡ್ಸ್ ಮಾಡ್ತಾಯಿದೆ ಆ್ಯಂಡ್ ಇನ್ವರ್ಡ್ಸ್ ಮಾಡ್ತಾಯಿದೆ. ಓಕೆ, ಡೌನ್ವರ್ಡ್ಸ್ ಮಾಡಿದಾಗ ಏನಾಗುತ್ತೆ? ರೆಡ್ಯೂಸಿಂಗ್ ದಿ ಚೆಸ್ಟ್ ಕ್ಯಾವಿಟಿ. ಹೌದು ಸರ್, ರೆಡ್ಯೂಸಿಂಗ್ ದಿ ಚೆಸ್ಟ್ ಕ್ಯಾವಿಟಿ ವಾಲ್ಯೂಮ್ ಕಡಿಮೆ ಆಗುತ್ತೆ, ಸ್ಪೇಸ್ ಕಮ್ಮಿ ಆಗುತ್ತೆ. ನಮ್ಮ ಚೆಸ್ಟ್ ಒಳಗಡೆ ಸ್ಪೇಸ್ ಕಡಿಮೆ ಆಗುತ್ತೆ. ಸೊ ಸ್ಪೇಸ್ ಕಡಿಮೆ ಆದಾಗ ಒಳಗಡೆ ಏರ್ ಜಾಸ್ತಿ ಇರುತ್ತೆ, ಪ್ರೆಷರ್ ಜಾಸ್ತಿ ಆಗಿ ಎಕ್ಸ್ಪೆಲ್ಲಿಂಗ್ ದಿ ಏರ್. ಹೌದು ಸರ್, ನಮ್ಮ ಚೆಸ್ಟ್ ಕ್ಯಾವಿಟಿ ಒಳಗಡೆ ವಾಲ್ಯೂಮ್ ಕಡಿಮೆ ಆದಾಗ, ಸ್ಪೇಸ್ ಕಡಿಮೆ ಆದಾಗ ಪ್ರೆಷರ್ ಜಾಸ್ತಿ ಆಗುತ್ತೆ. ಆ ಪ್ರೆಷರ್ ಜಾಸ್ತಿ ಆಗಿದ್ದರಿಂದ ಎಲ್ಲ ಏರ್ ಹೊರಗಡೆ ಬರುತ್ತೆ, ನಮ್ಮ ಎಕ್ಸ್ಪೈರೇಷನ್ ಆಗಿಬಿಡುತ್ತೆ. ಓಕೆ, ನೆಕ್ಸ್ಟ್ ಸೊ ಇಂಟರ್ನಲ್ ಇಂಟರ್ಕೋಸ್ಟಲ್ ಮಸಲ್ ನಾವು ಸ್ಟಡಿ ಮಾಡೀವಿ. ನೆಕ್ಸ್ಟ್ ನಾವು ನೋಡೋಣ ಅಬ್ಡಾಮಿನಲ್ ಮಸಲ್ಸ್. ಓಕೆ, ಅಬ್ಡಾಮಿನಲ್ ಮಸಲ್ಸಲ್ಲಿ ಒಂದೇ ಮಸಲ್ಸ್ ಇಲ್ಲ, ಬಹಳಷ್ಟು ಮಸಲ್ಸ್ ಇದ್ದಾವೆ. ಅವು ಹೆಲ್ಪ್ ಮಾಡ್ತವೆ ನಮ್ಮ ಎಕ್ಸ್ಪೈರೇಷನ್ ಮಾಡೋ ಸಮಯದಲ್ಲಿ. ಓಕೆ, ಫೋರ್ಸ್ಡ್ ಎಕ್ಸ್ಪೈರೇಷನ್ ಮಾಡೋ ಸಮಯದಲ್ಲಿ ಹೆಲ್ಪ್ ಆಗ್ತವೆ. ಓಕೆ, ಸೊ ಒನ್ ಬೈ ಒನ್ ನೋಡೋಣ. ದೀಸ್ ಇನ್ಕ್ಲೂಡ್ ರೆಕ್ಟಸ್ ಅಬ್ಡಾಮಿನಿಸ್ ಮಸಲ್. ಓಕೆ, ರೆಕ್ಟಸ್ ಅಬ್ಡಾಮಿನಿಸ್ ಮಸಲ್, ಇದನ್ನು ನಾವು 6 ಪ್ಯಾಕ್ ಮಸಲ್ ಅಂತ ಕೂಡ ಹೇಳ್ತೀವಿ. ಓಕೆ, 6 ಪ್ಯಾಕ್ ಮಸಲ್ ಕೂಡ ಅಂತ ಹೇಳ್ತೀವಿ. ಮತ್ತು ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಆಬ್ಲಿಕ್ ಆ್ಯಂಡ್ ಟ್ರಾನ್ಸ್ಫರಸ್ ಅಬ್ಡಾಮಿನಿಸ್. ಓಕೆ, ಸೊ ಎಷ್ಟು ಮಸಲ್ ಬರ್ತಾ ಇದ್ದಾವೆ ಸರ್ ಇಲ್ಲಿ?
4 ಮಸಲ್ಸ್ ಬರ್ತಾ ಇದೆ. ಒಂದು ನಮ್ಮ ಸಿಕ್ಸ್ ಪ್ಯಾಕ್ ಮಸಲ್ ಇದೆ. ಓಕೆ, ಇನ್ನೊಂದು ನಾವು ನೋಡಿದಾಗ ಎಕ್ಸ್ಟರ್ನಲ್ ಮಸಲ್ ಇದೆ, ಇನ್ನೊಂದು ಇಂಟರ್ನಲ್ ಮಸಲ್ ಇದೆ, ಮತ್ತು ಟ್ರಾನ್ಸ್ವರ್ಸ್ ಅಬ್ಡಾಮಿನಸ್ ಮಸಲ್ಸ್ ಇಲ್ಲಿ ನಾವು ನೋಡ್ಬೋದು. ಓಕೆ, ಸೊ ನಾವಿಲ್ಲಿ ನೋಡ್ತೀವಿ, ಇಲ್ಲಿ ಏನಿದೆ ಸರ್, ರೆಕ್ಟಸ್ ಅಬ್ಡಾಮಿನಸ್ ಮಸಲ್. ಸೊ ಸಿಕ್ಸ್ ಪ್ಯಾಕ್ ಇಲ್ಲಿ ನಮ್ಗೆ ಕಾಣಿಸ್ತಾ ಇದ್ದಾವೆ. ಓಕೆ, ಸಿಕ್ಸ್ ಪ್ಯಾಕ್ ಮಸಲ್ ಈಸ್ ದ ಅವರ್ ರೆಕ್ಟಸ್ ಅಬ್ಡಾಮಿನಸ್ ಮಸಲ್. ಓಕೆ, ನೆಕ್ಸ್ಟ್ ನಾವು ನೋಡ್ಬೋದು ಎಕ್ಸ್ಟರ್ನಲ್ ಅಬ್ಡಾಮಿನಸ್ ಮಸಲ್ ನೋಡ್ಬೋದು, ಮತ್ತು ಟ್ರಾನ್ಸ್ವರ್ಸ್ ಅಬ್ಡಾಮಿನಸ್ ನೋಡ್ಬೋದು, ಮತ್ತು ಇಂಟರ್ನಲ್ ಅಬ್ಡಾಮಿನಲ್ ಆಬ್ಲಿಕ್ ಮಸಲ್ ಕೂಡ ನಾವಿಲ್ಲಿ ನೋಡಬಹುದು. ಓಕೆ, ಸೊ 4 ಮಸಲ್ಸ್ ಇರ್ತವೆ. ಅಬ್ಡಾಮಿನಲ್ ಮಸಲ್ಸಲ್ಲಿ ಹೆಲ್ಪ್ ಮಾಡ್ತವೆ ನಮಗೆ ಫೋರ್ಸ್ಡ್ ಎಕ್ಸ್ಪೈರೇಷನ್ ಮಾಡೋ ಸಮಯದಲ್ಲಿ. ಓಕೆ, ಸೊ ನೀವು ಬಲೂನನ್ನು ಬ್ಲೋ ಮಾಡಿ. ಓಕೆ, ಏನು ಮಾಡ್ಬೋದು, ನೀವು ಬಲೂನನ್ನು ಊದೋ ಸಮಯದಲ್ಲಿ ನಾವು ಫೋರ್ಸ್ ಹಾಕಿ ಊದ್ತೀರಾ. ಸೊ ಅವಾಗ ನಮ್ಮ ಅಬ್ಡಾಮಿನ್ ಕೂಡ ಏನಾಗುತ್ತೆ, ಮೂಮೆಂಟ್ ಆಗುತ್ತೆ, ಅಥವಾ ನಮ್ಮ ಅಬ್ಡಾಮಿನಲ್ ವಾಲಲ್ಲಿ ಕೂಡ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ನಮ್ಮ ಅಬ್ಡಾಮಿನಲ್ ಕ್ಯಾವಿಟಿಯಲ್ಲಿ ಕೂಡ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಅದು ಏನು ಮಾಡುತ್ತೆ, ಏರನ್ನು ಹೊರಗಡೆ ಹಾಕುತ್ತೆ. ಓಕೆ, ನೆಕ್ಸ್ಟ್ ನಾವು ನೋಡೋಣ ಡ್ಯೂರಿಂಗ್ ಆ್ಯಕ್ಟಿವ್ ಎಕ್ಸ್ಪೈರೇಷನ್. ಆ್ಯಕ್ಟಿವ್ ಅಂದರೆ ಫೋರ್ಸ್ಡ್. ಓಕೆ, ಆ್ಯಕ್ಟಿವ್ ಅಂದರೆ ಫೋರ್ಸ್ಡ್. ಡ್ಯೂರಿಂಗ್ ಆ್ಯಕ್ಟಿವ್ ಎಕ್ಸ್ಪೈರೇಷನ್ ದೇ ಕಾಂಟ್ರ್ಯಾಕ್ಟ್ ಟು ಇನ್ಕ್ರೀಸ್ಡ್ ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್. ಹೌದು ಸರ್, ಸೊ ಅವೆಲ್ಲ 4 ಮಸಲ್ಸ್ ಏನು ಮಾಡ್ತಾ ಇದ್ದಾವೆ, ಕಾಂಟ್ರ್ಯಾಕ್ಟ್ ಆಗ್ತಾ ಇದ್ದಾವೆ. ಓಕೆ, ಸೊ ಕಾಂಟ್ರ್ಯಾಕ್ಟ್ ಆದಾಗ ನಮ್ಮ ಅಬ್ಡಾಮಿನಲ್ ಒಳಗಡೆ ಏನಾಗುತ್ತೆ, ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಓಕೆ, ನಮ್ಮ ಅಬ್ಡಾಮಿನಲ್ ಕ್ಯಾವಿಟಿ ಒಳಗಡೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಪ್ರೆಷರ್ ಜಾಸ್ತಿ ಆದಾಗ ವಿಚ್ ಪುಷಸ್ ದಿ ಡಯಾಫ್ರಮ್ ಅಪ್ವರ್ಡ್ಸ್. ಹೌದು ಸರ್, ನಮ್ಮ ಅಬ್ಡಾಮಿನಲ್ ಕ್ಯಾವಿಟಿ ಒಳಗಡೆ ಪ್ರೆಷರ್ ಜಾಸ್ತಿ ಆದಾಗ ಡಯಾಫ್ರಮ್ ಇದೆಲ್ಲ ಮೇಲ್ಗಡೆ ಡೋಮ್ ಶೇಪ್ಡ್ ಡಯಾಫ್ರಮ್ ಇದೆ ಸರ್. ಚೆಸ್ಟ್ ಡಯಾಫ್ರಮ್ ಕೆಳಗಡೆ ಏನಿದೆ, ನಮ್ಮ ಅಬ್ಡಾಮಿನಲ್ ಕ್ಯಾವಿಟಿ ಪ್ರೆಸೆಂಟ್ ಇದೆ. ಓಕೆ, ದಿಸ್ ಈಸ್ ಅವರ್ ಅಬ್ಡಾಮಿನಲ್ ಕ್ಯಾವಿಟಿ. ಸೊ ಇದು ಏನು ಮಾಡುತ್ತೆ, ಆ ಡಯಾಫ್ರಮನ್ನು ಮೇಲ್ಗಡೆ ಪುಷ್ ಮಾಡುತ್ತೆ. ಓಕೆ, ಡಯಾಫ್ರಮನ್ನು ಮೇಲ್ಗಡೆ ಪುಷ್ ಮಾಡಿದಾಗ ಫರ್ದರ್ ರೆಡ್ಯೂಸಿಂಗ್ ದಿ ಚೆಸ್ಟ್ ಕ್ಯಾವಿಟಿ ವಾಲ್ಯೂಮ್. ಹೌದು ಸರ್, ಡಯಾಫ್ರಮನ್ನು ಮೇಲ್ಗಡೆ ಪುಷ್ ಮಾಡಿದಾಗ ಮೇಲೆ ಏನಿರುತ್ತೆ, ಲಂಗ್ ಇರುತ್ತೆ, ನಮ್ಮ ಚೆಸ್ಟ್ ಕ್ಯಾವಿಟಿ ಇರುತ್ತೆ. ಸೊ ಚೆಸ್ಟ್ ಕ್ಯಾವಿಟಿಯಲ್ಲಿ ವಾಲ್ಯೂಮ್ ಕಡಿಮೆ ಆಗುತ್ತೆ. ವಾಲ್ಯೂಮ್ ಅಂದರೆ ಸ್ಪೇಸ್ ಕಡಿಮೆ ಆಗುತ್ತೆ, ಮತ್ತು ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಪ್ರೆಷರ್ ಜಾಸ್ತಿ ಆದಾಗ ಆಟೋಮೆಟಿಕಲ್ಲಿ ಏರ್ ಹೊರಗಡೆ ಬರುತ್ತೆ. ಸೊ ಹೇಗಿರುತ್ತೆ ಇದ್ರದ್ದು ಪ್ರೋಸೆಸ್. ಓಕೆ, ಅಬ್ಡಾಮಿನಲ್ ಮಸಲ್ ಒಳಗಡೆ 4 ಮಸಲ್ಸ್ ಇದ್ದಾವೆ ಸರ್, ಎಕ್ಸ್ಟರ್ನಲ್, ಇಂಟರ್ನಲ್, ಟ್ರಾನ್ಸ್ವರ್ಸ್, ಮತ್ತು ನಮ್ಮ ರೆಕ್ಟಸ್ ಅಬ್ಡಾಮಿನಸ್ ಮಸಲ್ಸ್. ಓಕೆ, ಐ ಥಿಂಕ್ ನಿಮಗೆ ಮಸಲ್ಸ್ ಆಫ್ ರೆಸ್ಪಿರೇಷನ್ ಅರ್ಥ ಆಗಿರ್ಬೋದು. ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.